ಇವತ್ತು ಬಹುಶಃ ಹಿಂದುಳಿದಂಥ ಸಮುದಾಯಗಳ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಯಾವುದನ್ನ ಸಮುದಾಯ ಇದೆ ಅಂದ್ರಿಗಿನ ಅದು ಹಿಂದುಳಿದಂಥ ಸಮುದಾಯ ಜೊತೆಲಿ ಕಾಯಕ ಸಮುದಾಯಗಳ ಒಂದಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಕಾಯಕ ಸಮುದಾಯದಲ್ಲಿ ನಾಯಕರಾಗೋದು ಬಹಳಷ್ಟು ಕಡಿಮೆ. ನಾಯಕರ ಆದ ಮೇಲೆ ಪಾರ್ಟಿಗಳು ಗುರುತಿಸಿ ಅವ್ರಿಗೊಂದು ಸ್ಥಾನಮಾನ ಕೊಡೋದು ಕೂಡ ಬಹಳಷ್ಟು ಕಷ್ಟ, ನೆನಪಿರಲಿ. ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೂ ಕೂಡ ಹಿಂದುಳಿದಂಥ ಸಮುದಾಯ ಆಗಿರ್ಬೋದು, ಅದು SC ST ಸಮುದಾಯಗಳಾಗಿರ್ಬೋದು, ಕಾಯಕ ಸಮುದಾಯ ಆಗಿರ್ಬೋದು, ಬಹುಶಃ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪರ ಹಾದಿ ಹಿಡ್ಕೊಂಡು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಹಾದಿ ಹಿಡ್ಕೊಂಡು ಇವತ್ತು ಬಹುಶಃ ಕಾಯಕ ಸಮುದಾಯದ ಹಿಂದುಳಿದಂಥ ಸಮುದಾಯಕ್ಕೆ ಒಂದು ಪ್ರಾಧಾನ್ಯತೆಯನ್ನು ಕೊಡಬೇಕು, ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ಬಹುಶಃ ನಮ್ಮ ಪಾರ್ಟಿಯಲ್ಲಿ ಈ ರೀತಿ ಚರ್ಚೆ ಆಗುತ್ತೆ. ಯಾವ ರೀತಿಯಲ್ಲಿ ಚರ್ಚೆ ಆಗುತ್ತೆ ಅಂದ್ರಿಗಿನ ಯಾರನ್ನ MLA ಆಗಿ MLC ಆಗಿ ಆಯ್ಕೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರು ಸೇರಿ ಒಂದೇ ಒಂದು ಮಾತು, ಹಿಂದುಳಿದಂಥ ಸಮುದಾಯಗಳಿಂದ, ಅತ್ಯಂತ ಹಿಂದುಳಿದಂಥ ಸಮುದಾಯದಿಂದ ಕೌಟಿಲ್ಯ ರಘುವರನ್ನ ಆಯ್ಕೆ ಮಾಡೋಣ ಅನ್ನೋಂಥ ತೀರ್ಮಾನವನ್ನು ಒಕ್ಕೂರದಿಂದ ತಗೊಂಡು ಪಕ್ಷದ ಅಧ್ಯಕ್ಷರಾದ ಹಿಡ್ಕೊಂಡು ಎಲ್ಲರೂ ಕೂಡ ಸೇರಿ ಕೌಟಿಲ್ಯ ರಘುವರನ್ನ ಆಯ್ಕೆ ಮಾಡೋಂಥ ಕೆಲಸ ಇವತ್ತು ಮಾಡಿದ್ದೀವಿ. ಬಹುಶಃ ನೀವೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಇವತ್ತು ಪೊಲಿಟಿಕಲ್ ಪಾರ್ಟೀಸು ಬಹುಶಃ ಇವತ್ತು ನಾವೇನ ಕೌಟಿಲ್ಯ ರಘುವರ್ಗೊಂದೇನೆ ಹಿಂದುಳಿದಂಥ ಸಮುದಾಯ ಭಾರತೀಯ ಜನತಾ ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋಂಥ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪರ ಹಾದಿ ಹಿಡ್ಕೊಂಡು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ SC STಗಳಿಗೆ ಜೊತೆಲಿ ಹಿಂದುಳಿದಂಥ ವರ್ಗಕ್ಕೆ, ಅತ್ಯಂತ ಹಿಂದುಳಿದಂಥ ವರ್ಗಕ್ಕೆ ನಮ್ಮ ಪಾರ್ಟಿ ಯಾವತ್ತೂ ಕೂಡ ಆದ್ಯತೆಯನ್ನು ಕೊಟ್ಕೊಂತ ಬಂದಿದೆ. ಬಹುಶಃ ಹಿಂದುಳಿದಂಥ ಸಮುದಾಯಗಳಿಗೆ ಬಹುಶಃ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಏನಿದಾವ ಅವೆಲ್ಲ ಕೂಡ ವೋಟ್ ಬ್ಯಾಂಕ್ ಸಲುವಾಗಿ ಏನು ಹೇಳ್ತಾರಂದ್ರಿಗಿನ ನಾವು ಹಿಂದುಳಿದಂಥ ಸಮುದಾಯಗಳ ಪರವಾಗಿದ್ದೀವಿ, ನಾವು SC STಗಳ ಪರವಾಗಿದ್ದೀವಿ ಅಂತ ಹೇಳ್ತಾರಾಗ್ಲಿ, ಕೇವಲ ಭಾಷಣದಲ್ಲೇ ಮಾಡ್ತಾರಾಗ್ಲಿ, ಯಾವುದು ಹಿಂದುಳಿದಂಥ ಸಮುದಾಯಗಳಿಗೆ ಯಾವುದು ಆದ್ಯತೆಯನ್ನು ಕೊಡಬೇಕೋ, ಯಾವುದು ಸ್ಥಾನಮಾನವನ್ನು ಕೊಡಬೇಕೋ ಆ ಸ್ಥಾನಮಾನವನ್ನು ಕೊಡುವಂಥ ವಿಚಾರದಲ್ಲಿ ಎಲ್ಲರೂ ನೋಡಿದಂಥ ಟೈಮಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಮೋಸ ಮಾಡೋಂಥ ಕೆಲಸ ಮಾಡಿದವ. ಬಹುಶಃ ಹಿಂದುಳಿದಂಥ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಬೆನ್ನಿಗೆ ನಿಂತು ಎಲ್ಲ ರೀತಿಯಲ್ಲಿ ಕೂಡ ಸಪೋರ್ಟ್ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಅದಕ್ಕೋಸ್ಕರವಾಗಿ ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು, ನಮ್ಮ ದೇಶದಲ್ಲಿದ್ದಂಥ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಉದಾಹರಣೆಗೆ ತಗೊಂಡ್ರೆ, ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೂಡ ಅತ್ಯಂತ ಹಿಂದುಳಿದಂಥ ಸಮಾಜದಿಂದ ಬಂದಂಥವ್ರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರಂತ ಕೂಡ ನೆನಪು ಮಾಡಿಕೊಡ್ತೀನಿ. ಇವತ್ತು ನೀವೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟೀಸು ಎಲ್ಲ ಹಿಂದುಳಿದಂಥ ಸಮುದಾಯಗಳನ್ನು ಮುಂದಿಡ್ಕೊಂಡು ಕೇವಲ ರಾಜಕೀಯಕ್ಕೋಸ್ಕರ ಬಳಕೆ ಮಾಡಿಕೊಂಡು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಎಲ್ಲ ರೀತಿಯಲ್ಲಿ ಮೋಸ ಮಾಡಿಕೊಂಡು ಏನು ಇವತ್ತು ರಾಜಕೀಯವಾಗಿ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಆ ರೀತಿ ಮಾಡಲಾರ್ದಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಕೂಡ ಪ್ರಧಾನಮಂತ್ರಿಗಳನ್ನು ಕೂಡ ಕೊಡುವಂಥ ಕೆಲಸ ಕೂಡ ಮಾಡಿದೆ. ಬಹುಶಃ ನಾವೆಲ್ಲರೂ ಕೂಡ ಹಿಂದುಳಿದಂಥ ಸಮುದಾಯಗಳನ್ನ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಮುಂದುವರಿಸಂತ ಕೆಲಸ ಮಾಡ್ತಾ ಇದ್ದಾರ. ಬಹುಶಃ ನಾನು, ವಿಜೇಂದ್ರ ಅವರು, ಗೋವಿಂದ ಕಾರಜೋಳ ಅವರು ನಾವು ಕಾರಲ್ಲಿ ಬರುವಂಥ ಟೈಮಲ್ಲಿ ಇದೇ ಮಾತಾಡಿದ್ವಿ. ಸಾಹೇಬ್ರಲ್ಲಿ ಗೋವಿಂದ ಕಾರಜೋಳದವ್ರಿಗೆ ಒಂದೇ ಮಾತಾಡಿದ್ರೆ ಯಾವ ರೀತಿಯಲ್ಲಿ ಯಡಿಯೂರಪ್ಪರು ತಾವು ಕುಂತು ಅತ್ಯಂತ ಹಿಂದುಳಿದಂಥ ಸಮುದಾಯಗಳಿಗೆ, ಕಾಯಕ ಸಮುದಾಯಗಳಿಗೆ ಯಾವ ರೀತಿಯಲ್ಲಿ ಗುರುತಿಸಿ ಸ್ಥಾನಮಾನವನ್ನು ಕೊಡ್ತಾ ಇದ್ರು, ನಿಮ್ಮೆಲ್ಲರ ಆಶೀರ್ವಾದದಿಂದ, ಕಾಯಕ ಸಮುದಾಯ ಆಶೀರ್ವಾದದಿಂದ 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಕಾಯಕ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅನ್ನಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಬಹುಶಃ ನಾನು ಕೇಳ್ತೀನಿ, ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ಇವತ್ತು ನೀವು ಎಲ್ಲ ಹಿಂದುಳಿದಂಥ ಜಾತಿಗಳು ಒಬ್ಬರಿ ಭಾರತೀಯ ಜನತಾ ಪಾರ್ಟಿ ಮೋಸ ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಅವ್ರಿಗೆ ಗೌರವವನ್ನು ಕೊಡ್ತಾ ಇಲ್ಲ, ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅನ್ನಂದು ಹೇಳ್ತಾ ಇದ್ರಲ್ಲ. ನಾನು ಕೇಳ್ತೀನಿ, ಇವತ್ತು ಈ ರಾಜ್ಯದ ಈ ವೇದಿಕೆ ಮೂಲಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾರೋ
ಹಿಂದುಳಿದಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮಾತ್ರ ಹಿಂದುಳಿದಂತ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಆ ಹಿಂದುಳಿದಂತ ಮುಖ್ಯಮಂತ್ರಿಗಳನ್ನ ಈ ಕಾಂಗ್ರೆಸ್ ನಾಯಕರನ್ನ ಕಿತ್ತಾಕುವಂತ ಕೆಲಸ ಮಾಡಲಿಲ್ಲ ನಾ ಸಿದ್ದರಾಮಯ್ಯರನ್ನ. ಇವತ್ತು ನಾನು ಕೇಳ್ತೀನಿ ರಾಹುಲ್ ಗಾಂಧಿ ಅವರೇ, ರಾಹುಲ್ ಗಾಂಧಿ ಅವರು ಈ ಭಾರತೀಯ ಪ್ರಜೆ ಅಲ್ಲ, ಅವರು ಈ ಭಾರತೀಯ ಪ್ರಜೆ ಅಲ್ಲ ಅವರು. ಆದ್ರೆ ವಿದೇಶದಲ್ಲಿ ಹೋಗಿ ನಾವು ವಿದೇಶಿ ಕಿಡ್ ಅಂತೀವಲ್ಲ, ವಿದೇಶಿ ಕಿಡ್ ಅಂದ್ರೆ ಗೊತ್ತಾಯ್ತಲ್ಲ, ಆ ವಿದೇಶಿ ಕಿಡ್ ಹೋಗಿ ಭಾರತವನ್ನು ಎಲ್ಲಿ ನೋಡಿದ್ರು ಕೂಡ ಏನು ಬೇಕಾದ್ರೂ ಕೂಡ ಮಾತಾಡೋದು ಪುಕಟಿ ಪಬ್ಲಿಸಿಟಿ ಸಲುವಾಗಿ. ಆ ವಿದೇಶಿ ಕಿಡ್ ಏನು ಮಾಡ್ತದ್ರಿಗಿನ ಇವತ್ತು ನಮ್ಮ ದೇಶದಲ್ಲಿದ್ದಂತ ಜಾತಿವಾರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿ ಪುಕಟಿ ಪಬ್ಲಿಸಿಟಿ ತಗೊಂಡಂತ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರ. ಬಹುಶಃ OBC ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರ, ಎಲ್ಲಿ ಆಯ್ಕೆ ಯಾವುದನ್ನೇ ಒಂದು ನೌಕರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದಂತ ಟೈಮಲ್ಲಿ, ಅದು ಆರ್ಮಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ನೌಕೆದಲ್ಲಿ ಆಗಿರ್ಬೋದು, OBC ಅವರು ಇದಾರ ಅನ್ನಂತ ಮಾತನ್ನು ಕೇಳ್ತಾರ. ಆದ್ರೆ ಅದರಲ್ಲೇ ಹುಡ್ಕೊಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯರಿಗೆ ಮೋಸ ಮಾಡಿದ್ದು ನಿಮ್ಗೆ ಅರಿವಿಲ್ಲನಾ? ಹಿಂದುಳಿದಂತ ಸಮುದಾಯಗಳಿಗೆ ಮೋಸ ಮಾಡಿದ್ದು ನಿಮ್ಗೆ ಅರಿವಿಲ್ಲನಾ? ಇವತ್ತು ರಾತ್ರಿ ಅವ್ರಿಗೆ ಕೆಳಗಡೆ ಇಳಿಸಿ ಇನ್ನೊಬ್ರು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅವತ್ತು ನಿಮ್ಗೆ ಗೊತ್ತಿಲ್ಲನ ಹಿಂದುಳಿದಂತ ಸಮುದಾಯಗಳಂತೇಳಿ. ಆದ್ರೆ ಇವತ್ತು ಮಾತಾಡಂತ ಮಾತುಗಳು ಮಾತ್ರ ಬಹಳಷ್ಟು ಚಲೋ ಮಾತಾಡಂತ ಕೆಲಸ ಮಾಡ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋ ಕಾರಣದಿಂದ ಇವತ್ತು ಹಿಂದುಳಿದಂತ ಸಮುದಾಯಗಳಿಗೆ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಎಲ್ಲಾ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡಂತ ಕೆಲಸ ಮಾಡ್ತಾ ಇದಾರ. ಬಹುಶಃ ನಾನು ನೋಡಿದಂತ ಟೈಮಲ್ಲಿ ಪ್ರಸ್ತುತ ಕೇಂದ್ರದಲ್ಲಿದ್ದಂತ 72 ಮಂತ್ರಿಗಳಲ್ಲಿ, ಕೇಂದ್ರ ಮಂತ್ರಿಗಳಲ್ಲಿ ಹತ್ತತ್ರ ನಿಮಗೆ 27 ಮಂದಿ 72ರಲ್ಲಿ ಕೇಂದ್ರ ಮಂತ್ರಿಗಳಲ್ಲಿ 7 ಮಂದಿಗೆ ಇವತ್ತು ಹಿಂದುಳಿದಂತ ಸಮುದಾಯಗಳಿಂದ ಮಂತ್ರಿಗಳು ಮಾಡಿದ್ದಾರೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು. 27 ಮಂದಿಗೆ ಎಷ್ಟು ಮಂದಿಯಲ್ಲಿ 72 ಮಂತ್ರಿಗಳಲ್ಲಿ 27 ಮಂದಿಗೆ ಮಂತ್ರಿಗಳನ್ನಾಗಿ ಮಾಡಿದಾರ. OBC ಹಿಂದುಳಿದಂತ ಜಾತಿಗಳಿಗೆ ಸುಮಾರು 10 ಮಂದಿನ ಪರಿಶಿಷ್ಟ ಜಾತಿ ಸಂಸದರನ್ನು ಮಂತ್ರಿಗಳಾಗಿ ಮಾಡಿದಾರ. 5 ಮಂದಿ SC ಸಮುದಾಯದಿಂದ ಮಂತ್ರಿಗಳನ್ನು ಮಾಡಿದಾರ. ಇವತ್ತು ಸಂಸದಲ್ಲಿ ನೋಡಿದಂತ ಟೈಮಲ್ಲಿ ಒಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಗೆದ್ದಿರೋಂಥದ್ದು 240 ಮಂದಿ ಸಂಸದರು. 240 ಮಂದಿ ಸಂಸದರಲ್ಲಿ ಹತ್ತತ್ರ ನಮಗೆ ಭಾರತೀಯ ಜನತಾ ಪಾರ್ಟಿ ನಮಗೆ ಅದ್ರಿಗಿನ ಸರಿಸುಮಾರಾಗಿ 40-50% ಆದ್ಯತೆಯನ್ನು ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕೋಸ್ಕರ ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ನೋಡಿದಂತ ಟೈಮಲ್ಲಿ ಸುಮಾರಿಗೆ ಹತ್ತತ್ರ ನಾವು ಎಲ್ಲ ರಾಜ್ಯಗಳಲ್ಲಿ ನಾವು ವಿಧಾನಸಭೆಯಲ್ಲಿ MLAಗಳನ್ನು ಆಯ್ಕೆ ಆಗುವಂತ ಟೈಮಲ್ಲಿ ಹತ್ತತ್ರ ನೀವು ನೋಡಿದಂತ ಟೈಮಲ್ಲಿ 1500 ಮಂದಿ MLAಗಳು ಹಿಂದುಳಿದಂತ ಸಮುದಾಯಗಳಿಂದ ಗೆದ್ದಾರ. ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ನೆನಪಿರಲಿ, ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಹಿಂದುಳಿದಂತ ಸಮುದಾಯಗಳು SC STಗಳು ಬ್ಯಾಕ್ವರ್ಡ್ಸ್ ಯಾರ್ಯಾರು ಇದ್ದೀರೋ ಇವತ್ತು ಕಾಂಗ್ರೆಸ್ ಅನ್ನು ನಂಬಬೇಡ್ರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಲ್ಲಿ ಮೋಸ ಆಗಿದೆ, ಯಾವ ರೀತಿಯಲ್ಲಿ ಬಾಬು ಜಗಜೀವನ್ ರವರಿಗೂ ಮೋಸ ಆಗಿದೆ, ಯಾವ ರೀತಿಯಲ್ಲಿ ಸಿದ್ದರಾಮಯ್ಯರಿಗೂ ಮೋಸ ಆಗಿದೆ, ಹಿಂದುಳಿದಂತ ಜಾತಿಗಳು ಯಾವ ರೀತಿಯಲ್ಲಿ ಮೋಸ ಮಾಡಿದರೋ ಮೋಸ ಮಾಡಿಕೊಂಡೇ ಇವತ್ತು ಅಧಿಕಾರವನ್ನು ಚಲಾಯಿಸಿದರ. ಹಿಂದುಳಿದಂತ ಸಮುದಾಯಗಳಿಗೆ ದೇಶದ ಪ್ರಧಾನಮಂತ್ರಿಗಳು ಇರೋ ತನಕ ನಮ್ಗೆಲ್ಲ ರೀತಿಯಲ್ಲಿ ಶಕ್ತಿಯನ್ನು ಸ್ಫೂರ್ತಿಯನ್ನು ಕೊಡುವಂತ ಕೆಲಸ ಮಾಡ್ತಾರ. ಮುಂದಿನ ದಿನಗಳಲ್ಲಿ ಹಿಂದುಳಿದಂತ ಸಮುದಾಯದ ನಾಯಕರು ಬೆಳೀತಾರ. ಹಿಂದುಳಿದಂತ ಸಮುದಾಯದಲ್ಲಿದ್ದಂತ ಇವತ್ತು ನಮ್ಮ ಮಂದಿ, ನಮ್ಮ ಕುಟುಂಬಸ್ಥರುಗಳು ಬೆಳೆಯುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾತ್ರ ಮಾಡುವಂತ ಕೆಲಸ ಆಗುತ್ತೆ. ದಯವಿಟ್ಟು ತಾವೆಲ್ಲರೂ ಕೂಡ ನಿಮ್ಮ ಹಿಂದುಳಿದಂತ ಸಮುದಾಯಗಳು, ಕಾಯಕ ಸಮುದಾಯ ಇವತ್ತು ನಮ್ಮ ಪಾರ್ಟಿ ಜೊತೆಲಿ ಇರಬೇಕು, ನರೇಂದ್ರ ಮೋದಿ ಜೊತೆಲಿ ಇರಬೇಕು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಜೊತೆಲಿ ಇರಬೇಕು, ನಮ್ಮ ಕೌಟಿಲ್ಯ ರಘುವರ್ ಜೊತೆಲಿ ಇರಬೇಕು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.